ಹಾಯ್ ಎವರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಈಗಾಗಲೇ ಪ್ರಕಟಗೊಂಡಿತ್ತು. ಇಲ್ಲಿ 2ನೇ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಇವತ್ತು ಕಡೆಯ ದಿನಾಂಕವಾಗಿತ್ತು. ಅಂದರೆ 10ನೇ ಜೂನ್ 2026ರಂದು ಇಲ್ಲಿ ಕರ್ನಾಟಕ ಸರ್ಕಾರ ತಿಳಿಸಿದಂತೆ 2ನೇ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಸೂಕ್ತ ದಾಖಲಾತಿಗಳೊಂದಿಗೆ ಹೋಗಿ ತಾವು ಯಾವ ಶಾಲೆಗೆ ಆಯ್ಕೆಯಾಗಿದ್ದೀರಿ ಆ ಶಾಲೆಗೆ ಹೋಗಿ 10ನೇ ದಿನಾಂಕ ಜೂನ್ 2026ರ ಒಳಗಾಗಿ ಅಡ್ಮಿಷನ್ ಮಾಡಂತೆ ಸೂಚಿಸಲಾಗಿತ್ತು. ಆದರೆ ಇವತ್ತು ಕೂಡ ನಾವು ನೋಡ್ತಾ ಇದ್ರೆ ಇವತ್ತಿನ ಲಿಸ್ಟನ್ನು ನೋಡ್ತಾ ಹೋಗ್ಬೋದು. ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಅಂತ ನೋಡ್ತಾ ಹೋದರೆ ಬಹಳಷ್ಟು ವಿದ್ಯಾರ್ಥಿಗಳು ಇನ್ನೂ ಅಡ್ಮಿಷನ್ ಮಾಡಿಲ್ಲ ಅಂತ ಹೇಳ್ಬೋದು. ಇನ್ನೂ 50% ಸ್ಥಾನಗಳು ಇನ್ನೂ ಸೀಟುಗಳು ಖಾಲಿ ಉಳಿದಿವೆ. ಅಂದರೆ ಒಟ್ಟು ಖಾಲಿ ಉಳಿದ ಸೀಟುಗಳಲ್ಲಿ ಈಗ ಕೇವಲ 50% ಅಡ್ಮಿಷನ್ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಬಹಳ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ. ಹಾಗಾಗಿ 3ನೇ ಸುತ್ತಿನ ಸೀಟು ಹಂಚಿಕೆಯು ಲಿಸ್ಟ್ ಬಿಡುಗಡೆ ಆಗುತ್ತದೆ ಅನ್ನುವಂತಹ ಮಾಹಿತಿ ಬಂದಿರುತ್ತದೆ. ಸೊ ಇಲ್ಲಿ ತಾವುಗಳು ಯಾರ್ಯಾರು ಅಡ್ಮಿಷನ್ ಮಾಡಿಲ್ಲ, ಇನ್ನೂ ತಮಗೆ ಅವಕಾಶ ಇತ್ತು, ಇವತ್ತು ಅಡ್ಮಿಷನ್ ಮಾಡದೇ ಇರುವ ಕಾರಣಕ್ಕಾಗಿ ಮುಂದೆ ಏನಾಗುತ್ತೆ ಅಂದರೆ ತಮ್ಮದು ಥರ್ಡ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗುವುದಿಲ್ಲ. ಒಟ್ಟು ಖಾಲಿ ಉಳಿದಿರುವಂತಹ ಸೀಟುಗಳಿಗೆ ಇಲ್ಲಿ ಅವರು ಪಡೆದುಕೊಂಡಂತಹ ಅಂಕಗಳು ಹಾಗೂ ಅವರ ಒಂದು ಇಲ್ಲಿ ಮೀಸಲಾತಿ ಆಧಾರದ ಮೇಲೆ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಕೂಡ ಪ್ರಕಟಗೊಳ್ಳುತ್ತದೆ. ಅದರ ಜೊತೆಗೆ ಇಲ್ಲಿ 3ನೇ ಸುತ್ತಿನ ಕಟ್ ಆಫ್ ಅಂಕಗಳು ಕೂಡ ಬಿಡುಗಡೆಯಾಗುತ್ತದೆ. ಸೊ ಇಲ್ಲಿ ಸೆಕೆಂಡ್ ಲಿಸ್ಟಲ್ಲೂ ಕೂಡ ಯಾರು ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಹಳ ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರಿ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟಗೊಳ್ಳುತ್ತಾ ಅಥವಾ ಇಲ್ವಾ ಅಂತ. ಇವತ್ತಿನ ಒಂದು ಅಡ್ಮಿಷನ್ ಸಂಖ್ಯೆಯನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಯು ನಡೆಯುತ್ತದೆ. ಆದ್ದರಿಂದ ಇಲ್ಲಿ ತಾವು ಯಾರು ಬೇರೆ ಶಾಲೆಗಳಿಗೆ ಅಡ್ಮಿಷನ್ ಮಾಡಬೇಕಂತ ಇಲ್ಲಿ ನೋಡ್ತಾ ಇದ್ದೀರಿ, ತಾವು ಇಲ್ಲಿ ಆದರ್ಶ ವಿದ್ಯಾಲಯ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ ಒಂದು 4 ದಿನಗಳ ಕಾಲ ವೇಟ್ ಮಾಡಲಿಕ್ಕೆ ನಾನು ಕೂಡ ತಿಳಿಸ್ತೀನಿ. ಯಾಕಂದರೆ ಇಲ್ಲಿ ನಾಳೆ ಇಂದ ಒಂದು 4 ದಿನಗಳು ಅವಕಾಶ ಬೇಕಾಗುತ್ತದೆ. ಅಂದರೆ ಇಲ್ಲಿ ಶನಿವಾರ ಒಳಗಾಗಿ ಅಥವಾ ಸೋಮವಾರ ಮಾತ್ರ ಫೈನಲ್ ಆಗುತ್ತದೆ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು. ಆದ್ದರಿಂದ ತಾವುಗಳು ಕೂಡ ವೆಯ್ಟ್ ಮಾಡಿ, ನಾನು ಕೂಡ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಇನ್ನೂ ಕೆಲವೊಂದು ಶಾಲೆಯವರು ಇನ್ನೂ ಅಪ್ಡೇಟ್ ಮಾಡಿಲ್ಲ ಎನ್ನುವಂತಹ ಮಾಹಿತಿ ಇರುತ್ತದೆ. ಮ್ಯಾಕ್ಸಿಮಮ್ ಆಗಿ ಇನ್ನೊಂದು 50-60 ಹೆಚ್ಚಾಗ್ಬೋದು ಅಷ್ಟೇ ಅಡ್ಮಿಷನ್ನು. ಅಂದರೆ ನಾಳೆವರೆಗೂ ಅಪ್ಡೇಟ್ ಮಾಡಿದರೆ ಇನ್ನೂ 2000ಕ್ಕೂ ಹೆಚ್ಚು ಸೀಟುಗಳು ರಾಜ್ಯಾದ್ಯಂತ 74 ಆದರ್ಶ ವಿದ್ಯಾಲಯಗಳಲ್ಲಿ ಖಾಲಿ ಉಳಿದಿರ್ತವೆ. ಆದ್ದರಿಂದ ತಾವುಗಳು ಕೂಡ ವೇಟ್ ಮಾಡಿ, ನಾನು ಕೂಡ ಕೆಲವೊಂದಿಷ್ಟು ಏನೇ ಮಾಹಿತಿಗಳು ಬಂದರೂ ತಕ್ಷಣವೇ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.